ಡಿ ಕೆ ಶಿವಕುಮಾರ್ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ಜನತೆ ಪ್ರಶ್ನೆ. ಒಬ್ಬ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋನಿಗೆ ನೀವು 60 ಪ್ರಶ್ನೆ ಹಾಕಿದ್ರೆ ಅವನೇನು ಇದೇನು ಎಕ್ಸಾಮಾ? SLC ಎಕ್ಸಾಮಲ್ಲೂ 60 ಪ್ರಶ್ನೆ ಇರಲ್ಲ. ನಾನು SLC ಎಕ್ಸಾಮ್ ನೋಡಿ ಬಂದಿದ್ದೀನಿ. SLCಯಲ್ಲೂ 60 ಪ್ರಶ್ನೆಗಳು ಇರಲ್ಲ, ಅಲ್ಲೂ 10 ಪ್ರಶ್ನೆ ಇರ್ತದೆ. ಅದರಲ್ಲೂ ಇದು ಅಥವಾ ಇದು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಇವ್ರು ಮಾಡಿರೋರು, ಈ ಆಯೋಗದವರು, ಅವ್ರಿಗೇನು ತಲೆ ಅಲ್ವಾ? ಒಂದು ಸ್ವಲ್ಪ ತಲೆ ಇದ್ದಿದ್ರೆ, ತಲೆ ಉಪಯೋಗಿಸಿದ್ರೆ, ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಮಾಡಿದರೆ ಸಿಂಪಲ್ ಆಗಿರಬೇಕು ಮಾಹಿತಿಗಳು. ಎಲ್ಲರೂ IAS ಆಫೀಸರ್ಸೇ, IPS ಆಫೀಸರ್ಗೆ ಈ ಕ್ವಶನ್ ಹಾಕೊಳ್ಳಿ, ಬೇಕಾದರೆ 60 ಅಲ್ಲ 120 ಹಾಕೊಳ್ಳಿ. ಹಳ್ಳಿಯಲ್ಲಿರೋ ಕೂಲಿ ಮಾಡೋನಿಗೆ ನೀನು 60 ಪ್ರಶ್ನೆ ಹಾಕಿದ್ರೆ ಅವನೇನು ಕೇಳ್ತಾನೆ? ಡಿ ಕೆ ಶಿವಕುಮಾರ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಭಾಳ ಅದೇನೋ ಟ್ಯಾಲೆಂಟೆಡ್ಡು, ಎಲ್ಲ ನೋಡಿರೋ ಅಂಥವ್ರು, ಇನ್ಕಮ್ ಟ್ಯಾಕ್ಸು ಎಲ್ಲ ನೋಡಿರೋರಿಗೆ ಆಗಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಬಡವನಿಗೆ ಇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ? ಈ ಪ್ರಶ್ನೆಯನ್ನು ಸಿದ್ದರಾಮಯ್ಯನವ್ರಿಗೆ ನಾನು ಕೇಳ್ತಾ ಇದ್ದೀನಿ. ಅವಶ್ಯಕತೆನೇ ಇಲ್ಲ. ಇದೊಂದು ಸಾಮಾಜಿಕ ಸಮೀಕ್ಷೆ ಅಂತ ಅವ್ರು ಹೇಳ್ತಾರೆ. ಇದರಲ್ಲಿ ನೀವು ಜಾತಿಗಳು 50 ಜಾತಿಗಳು ಹಾಕಿದ್ದೀರಾ, ಏನಕ್ಕೆ ಅವಶ್ಯಕತೆ ಇತ್ತು? ಅದರಿಂದ ನಿಮಗೇನು ಬರುತ್ತೆ? ಇದರಲ್ಲಿ ಪ್ರತಿಯೊಂದು ಕಾಲಮ್ಗಳನ್ನು ಕೂಡ ನಾನು ನೋಡಿದೆ, ನನ್ನ ಕೈಲೂ ಉತ್ತರ ಹೇಳೋಕ್ಕಾಗಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಮಾನ ಮರ್ಯಾದೆ ಎಲ್ಲ ತೆಗೆದುಹಾಕಿದ್ದಾರೆ. ಯಾಕಂದರೆ ಅವರು ಸರ್ಕಾರದ ಭಾಗ. ಅವರೇ ಮಾಡಿದ್ದು ಕ್ವಶನ್ನಿಯರಲ್ಲಿ ಅವ್ರ ಕೈಲೇ ಆನ್ಸರ್ ಮಾಡೋಕ್ಕಾಗಲ್ಲ ಅಂದರೆ ಈ ಸರ್ಕಾರ ಎಷ್ಟು ಗಬ್ಬೆದ್ದೋಗಿದೆ, ಈ ಸರ್ಕಾರ ಎಷ್ಟು ವರ್ಸ್ಟು ಅನ್ನೋದನ್ನ ಇದರಿಂದ ಸ್ಪಷ್ಟ ಆಗ್ತದೆ. ಬೈರೇಗೌಡರು ವಿರೋಧ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವರಿಗೆ ಮೀಸಲಾತಿಯಿಂದ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸಿಗತ್ತೆ, ಇದು ಸಮೀಕ್ಷೆಯಿಂದ ಅದು ಬಿಜೆಪಿ ಅವ್ರಿಗೆ ಇಷ್ಟ ಇಲ್ಲ, ಕೊಡೋಕೆ ಇಷ್ಟ ಇಲ್ಲ ಅಂತ. ಈ ಸಮೀಕ್ಷೆ ಅವ್ರಿಗೆ ಬುದ್ಧಿ ಇಲ್ಲ. ಫಸ್ಟು ಅವ್ರಿಗೆ ಬುದ್ಧಿ ಇದೆಯಾ? ಈ ಸಮೀಕ್ಷೆ ಜಾತಿ ಸಮೀಕ್ಷೆ ಅಲ್ಲ, ಆರ್ಥಿಕ ಸಾಮಾಜಿಕ ಸಮೀಕ್ಷೆ. ಇದ್ರಂಗೆ ಹೆಂಗೆ ಮೀಸಲಾತಿ ಕೊಟ್ಬಿಡ್ತಾರೆ? ಸ್ಥಿತಿಗತಿ ತಿಳ್ಕೊಂಡು ಅಲ್ಲ, ಹೆಂಗ್ ಕೊಡ್ತಾರೆ? ಮೀಸಲಾತಿ ಹೆಂಗ್ ಕೊಡಕ್ ಬರ್ತದೆ? ಮೀಸಲಾತಿ ಕೊಡಕ್ ಬರಲ್ಲ. ಜನರ ಆರ್ಥಿಕ ಮೀಸಲಾತಿ ಕೊಡೋ ಅಂಥದ್ಕೆ ಕೋರ್ಟ್ ಆದೇಶ ಇದೆ. ನೀವು ಯಾವುದೇ SC ST ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು. ಇದು ಆರ್ಥಿಕ ಸಮೀಕ್ಷೆ ಅಷ್ಟೇ ಅವ್ರದ್ದು, ಇದು ಮೀಸಲಾತಿ ಅಲ್ಲ. ಅಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕು. ಆಧಾರದ ಮೇಲೆ ಮೀಸಲಾತಿ ಸಿಗತ್ತೆ, ಅದು ಬಿಜೆಪಿ ಕೊಡಕ್ಕೆ ಇಷ್ಟ ಇಲ್ಲ. ಎಲ್ಲಿ ಸಿಗುತ್ತೆ ಹೇಳಿ? ಮೀಸಲಾತಿಗೋಸ್ಕರ ಅಂತ ಹಾಕ್ಬೇಕಾಯ್ತು ಕಾಲಮು. ಈ ಸಮೀಕ್ಷೆಯಿಂದ ನಾವು ಮೀಸಲಾತಿ ಮಾಡ್ತಾ ಇದ್ದೀರಿ, ಅದಕ್ಕೆ ಉತ್ತರ ಕೊಡಿ ಅಂತ 65 ಇತ್ತಲ್ಲ, 66ನೇ ಪ್ರಶ್ನೆ ಅದೊಂದು ಹಾಕ್ಬೇಕಾಯ್ತು. ನೋಡಿ, ಕೆಲವರಂತೂ ನಾನು ಅಥೆಂಟಿಕ್ ಆಗಿ ನಿಮಗೆ ಮುಂದೆ ಇನ್ನೊಂದು 2 ದಿನದಲ್ಲಿ ನಾನು ಫೋನ್ ನಂಬರು, ಅವ್ರ ಮನೆ ನಂಬರ್ ಎಲ್ಲ ಕೊಡ್ತೀನಿ. ಅಲ್ಲಿ ಹೋಗೇ ಇಲ್ಲ. ಅಲ್ಲಿ ಮನೇಲಿ ಹೋಗ್ಬಿಟ್ಟು ಅಲ್ಲಿ ಮನೆ ಕೆಲಸದವ್ರು ಇರ್ತಾರಲ್ಲ, ಅವ್ರ ಕೈಲಿ ಮಾಹಿತಿ ತೊಗೊಂಡು ಬಂದ್ಬಿಟ್ಟು ಮನೆ ಕೆಲಸದವ್ರು ನಾನು ಫೋನ್ ನಂಬರು, ಮನೆ ಅಡ್ರೆಸ್ಸು ಎಲ್ಲ ಕೊಡ್ತೀನಿ. ಅವ್ರು ಬಂದು ನಾನು ಕಂಪ್ಲೇಂಟ್ ಮಾಡಿದ್ದಾರೆ. ಅಂದರೆ ಈ ಸಮೀಕ್ಷೆ ಹೆಂಗೆ ಮಾಡ್ತಾರೆ ಅಂತ ಅರ್ಥ ಆಯ್ತಲ್ಲ. ಇದು ಧಮಕಿ ಹಾಕಿ ಸಿದ್ದರಾಮಯ್ಯ ಮಾಡ್ತಾ ಇರೋ ಸಮೀಕ್ಷೆ. ಅವ್ರೇನು ಹೇಳಿದ್ರು? 15 ದಿನದಲ್ಲಿ ಮಾಡಿಸ್ಬಿಡ್ತೀನಿ ಅಂದರು. ಇವಾಗ ಹೇಳ್ತಾರೆ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ. ನಾಚಿಕೆ ಆಗಲ್ವ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಲ್ರಿ ಸರ್ಕಾರಕ್ಕೆ? ಯಾಕೆ ಹೇಳಿದ್ರು 15 ದಿನ? ಜ್ಞಾನ ಬೇಕಲ್ಲ ನಿಮ್ಗೆ ಹೇಳೋಕ್ಕೆ ಮುಂಚೆ? 15 ದಿನ ಅಂತ ಹೇಳೋಕ್ಕೆ ಜ್ಞಾನ ಬೇಕಲ್ಲ? ಇಡೀ ರಾಜ್ಯದ ಜನ ಹೇಳ್ತಾ ಇದ್ರು ಇದು ಆಗಲ್ಲ, ಇದನ್ನೊಂದು 6 ತಿಂಗಳು ಮಾಡಿ ಅಂದರೆ ಕೊಡಲ್ಲ ಸಮೀಕ್ಷೆ. 15 ದಿನ ಅಂದರು. ಈಗೇನಾಯಿತು? 15 ದಿನ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತಾರೆ. ಏನು ಸರ್ಕಾರನ ಇದು? ತೊಗಲಕ್ ಸರ್ಕಾರ. ತೊಗಲಕ್ಕೂ ಹಿಂಗೆ ಮಾಡಿಲ್ಲ, ಅಷ್ಟು ತೊಗಲಕ್ ಸರ್ಕಾರ ಇದೆ. ನೋಡ್ರಿ, ನಾವು ಸಮೀಕ್ಷೆ ವಿರೋಧಿಗಳಲ್ಲ. ಸಮೀಕ್ಷೆ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಎಲ್ಲರೂ ಈಗ 60 ಪ್ರಶ್ನೆ ಕೊಡಬೇಕಾದ್ರೆ ಅವನಿಗೆ 1 ಅವರ್ ಬೇಕು ಒಬ್ಬೊಬ್ಬರಿಗೆ. ಈಗ ಅವ್ರ ಮನೇಲಿ ನಿನ್ನ ಚಿನ್ನ ಎಷ್ಟೈತೆ ಅಂತ ಅವ್ನು ಪಾಪ ಹಳ್ಳಿಯಲ್ಲಿರೋ ರೈತ ಚಿನ್ನ ಎಷ್ಟೈತೆ ಅಂತ ಅವ್ನಿಗೇನೋ ಗೊತ್ತಿರ್ತದ? ಬೆಳ್ಳಿ ಎಷ್ಟಿರ್ತದೆ ಗೊತ್ತಿರ್ತದೆ. ಅವ್ನು ತೂಕ ಹಾಕಬೇಕು. ತೂಕ ಹಾಕಿ ಆ ಗ್ರಾಮ್ಗಳ ಲೆಕ್ಕ ಎಲ್ಲೋತಾನೆ, ತೂಕ ಹಾಕ್ಸ್ಕೊಂಬರಕ್ಕೆ ಎಲ್ಲೋತಾನೆ? ಯಾವಾಗ ಅವ್ರಿಗೆ ಯಾರೋ ಅತ್ತೆ ಮನೆನೋ ಮಾವನ ಮನೆನೋ ಕೊಟ್ಟಿರ್ತಾರೆ, ಇಲ್ಲ ಅಪ್ಪನ ಮನೆಗೆ ಕೊಟ್ಟಿರ್ತಾರೆ, ತೂಕನೇ ಗೊತ್ತಿರಲ್ಲ. ಬೆಂಗಳೂರಲ್ಲಿ ಸಮೀಕ್ಷೆ ಮಾಡೋರ್ಗೂ ತುಂಬ ಸಮಸ್ಯೆ ಆಗಿದೆ. ಸಮೀಕ್ಷೆ ಮಾಡೋರು ತುಂಬ ಅಳಲು ತೋಡ್ಕೊಳ್ತಾ ಇದ್ದಾರೆ. ಈಗ ಸಮೀಕ್ಷೆ ಇದೆಯಲ್ರಿ, ನಾಯಿಗಳು ಕಚ್ಚಿಸ್ಕೊಂಡಿರೋರು, ಸಮೀಕ್ಷೆಯಲ್ಲಿ ಬೈಸ್ಕೊಂಡು ಬಂದಿರೋರು, ಇವರು ಹಾಕಿರೋ ಒತ್ತಡಕ್ಕೆ ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೇಕು. ಅಷ್ಟು ಒತ್ತಡ ಆಗ್ತಾ ಇದ್ದಾರೆ ಸರ್ಕಾರ. ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ 4-5 ಜನನ.
ಈ ಭಯದಿಂದ ನೆಕ್ಸ್ಟು ನೋಡಬೇಕು ನೀವು, ಹಾರ್ಟ್ ಅಟ್ಯಾಕ್ ಆಗುತ್ತೆ ಎಲ್ಲರೂ. ರಾತ್ರಿ 9-10 ಗಂಟೆಗೆಲ್ಲ ಸರ್ ಮಾಡ್ತಾರೆ ಸರ್ ಪಾಪ. ನೋಡ್ರಿ ಇದು ತಪ್ಪು ರೀ, ಇದು ಟಾರ್ಚರ್ ಅಂತಾರೆ. ಇದು ಸರ್ಕಾರದ ಟಾರ್ಚರು. ಇದರಿಂದ ಯಾರಿಗೂ ಅನಾಹುತ ಆದರೆ ಸರ್ಕಾರನೇ ನೇರ ಕಾರಣ, ಅವ್ರ ಸಾವಿಗೆ ನೇರ ಕಾರಣ ಆಗ್ತಾರೆ ಸರ್ಕಾರ. ಸರ್ಕಾರ ಸಮೀಕ್ಷೆ ಮಾಡುವ ಉದ್ದೇಶ ಏನಿದೆ? ಇದು ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಎನಿ ಟೈಮ್ ಹೇಳಿದಾರಲ್ಲ, ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಅಂತ. ಒಬ್ಬರಾದ್ರೂ ಈಗ ನಾವು ಈ ಸರ್ಕಾರ ಸ್ಥಿರ ಇರಲಿ ಅಂತ ನಾವು ಬಯಸ್ತೀರಿ, ಒಳ್ಳೆ ಕೆಲಸ ಮಾಡಲಿ, ಜನಗಳ ಉಪಯೋಗ ಆಗಲಿ ಅಂತ ನಾವು ಬಯಸ್ತೀರಿ. ಈಗ ಒಂದು ಮಾತು, ಕಾಂಗ್ರೆಸ್ ಅಧ್ಯಕ್ಷರು ಯಾರಿದ್ದಾರೋ, ಯಾರು ಖರ್ಗೆ ಅವರು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದ್ಬಿಟ್ರೆ ಮುಗ್ದಾಯ್ತು. ವೇಣುಗೋಪಾಲ್ ನಾನು ಹೇಳ್ತಾ ಇದ್ದೀನಲ್ರಿ, ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯನವರು ಅಲ್ಲ, ಖರ್ಗೆ ಅವರು 5 ವರ್ಷ ಸಿದ್ದರಾಮಯ್ಯನವರ ಒಂದು ಮಾತು ಹೇಳ್ಬಿಡಿ, ನಾವು ಏನಾದ್ರೂ ಬಾಯಿ ಬಿಟ್ಟರೆ ಕೇಳಿ, ಬಾಯಿ ಬಿಡೋದೇ ಇಲ್ಲ, ಒಂದಿನ ಹೇಳಲ್ಲ ನಾವು ಸಿದ್ದರಾಮಯ್ಯ ಔಟ್ ಗೋಯಿಂಗು, ಟ್ರಾನ್ಸ್ಫರ್ ಆಗ್ತಾರೆ, ಅಧಿಕಾರ ಹಸ್ತಾಂತರ ಆಗ್ತಾರೆ, ನಾವು ಒಂದಿನ ಮಾತಾಡಲ್ಲ. ಇವತ್ತೇ ಲಾಸ್ಟ್ ಒಂದು ಮಾತು ಖರ್ಗೆ ಅವರಾಗಲಿ. ಒಂದೇ ನಿಮಿಷ, DK ಶಿವಕುಮಾರ್ ಬೇಡ, DK ಶಿವಕುಮಾರ್ ಅವ್ರು ದೂರ ಅವರೇ, DK ಶಿವಕುಮಾರ್ ಹೇಳ್ಬಿಡ್ಲಿ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ, ಐ ಡಿಕ್ಲೇರ್ ಅಂತ. ಹೆಂಗೆ ಅನೌನ್ಸ್ ಮಾಡ್ತಾರಲ್ಲ ಸ್ಪೋರ್ಟ್ಸಲ್ಲಿ, ಐ ಡಿಕ್ಲೇರ್ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ 5 years, ನಂದು ನೋ ಕ್ಲೈಮ್, ನಾನು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಈ ವರ್ಷ, ಈ 5 ವರ್ಷ ಅಂತ ಅನೌನ್ಸ್ ಮಾಡಲಿ, ಆವಾಗ ನಾವು ಮಾತಾಡಲ್ಲ. ಇಲ್ಲಿ ಅದು ಹೇಳಲ್ಲ, ಇದು ಹೇಳಲ್ಲ, ಎಲ್ಲ ಹೈಕಮಾಂಡ್ ನೋಡ್ಕೊಂತೈತೆ ಅಂದರೆ ಹೈಕಮಾಂಡ್ ನೋಡ್ಕೊಂತ ಅರ್ಥ ಏನೋ ಚೇಂಜ್ ಆಗ್ತೈತೆ ಅಂತ ಅರ್ಥ. ಸಿದ್ದರಾಮಯ್ಯ ಹೇಳ್ತಾರೆ ಸರ್, ಬಿಜೆಪಿ ನಮ್ಮ ಪಕ್ಷದ ಆಂತರಿಕ ವಿಚಾರ ಯಾಕಬೇಕು? ನಮಗೆ ನೋಡ್ರಿ, ಅವ್ರ ಪಕ್ಷದಲ್ಲಿ ಏನಾನ ಅವರು ಯಾವ ನಾಟಕನ ಆಡ್ಕೊಂಡ್ಲಿ ನಮ್ಗೇನು ಸಮಸ್ಯೆ ಇಲ್ಲ, ಅವ್ರು ಏನು ಬೇಕಾದರೂ ಆಡಲಿ, ನಮಗೇನು ಸಮಸ್ಯೆ. ಆದರೆ ಇವ್ರು ದಿನ ಮುಖ್ಯಮಂತ್ರಿ ಬದಲಾವಣೆ ಅಂತೇಳಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಯಾರು ಮುಖ್ಯಮಂತ್ರಿನೋ ಮುಂದೆ ಅವ್ರ ಕಾಲಿಡಿಯೋಣ ಹೋಗಿ ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಾರೆ. ಅದು ಕೆಲಸ ಕಾರ್ಯ ನಡೀತಾ ಇಲ್ಲ, ಅಭಿವೃದ್ಧಿ ಆಗಲ್ಲ. ಸ್ಥಿರವಾದಂಥ ಮುಖ್ಯಮಂತ್ರಿ ಇದ್ದರೆ ಅಭಿವೃದ್ಧಿ ಆಗೋಕ್ಕೆ ಒಂದು ಕಾರಣ ಆಗ್ತೈತೆ. ಅದಕ್ಕೋಸ್ಕರ ನಾವು ಸರ್ಕಾರದ ದೃಷ್ಟಿಯಿಂದ ಹೇಳ್ತೀವಿ, ಇವ್ರ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ, ನಮಗೆ ಸಂಬಂಧ ಇಲ್ಲ. ಸರ್ಕಾರ ಮುಖ್ಯಮಂತ್ರಿ 5 ವರ್ಷ ಇದ್ದರೆ ಅದೊಂದು ಸ್ಟೇಬಲ್ ಸರ್ಕಾರ ಅಂತ ಹೇಳ್ತೀವಿ. ಸರ್, ಈಗ CM ಸಿದ್ದರಾಮಯ್ಯ ಅವರು ನೀವು ಆರೋಪ ಮಾಡಿದ್ರಿ, NDRF ಏನು ಫಂಡ್ ಇರುತ್ತೆ ಅದನ್ನ ಬಳಕೆ ಮಾಡಿದ್ದಾರೆ, ಅದಕ್ಕೆ CM ಇಲ್ಲ, ಅದ್ರ ಬಳಕೆ ಮಾಡಿಲ್ಲ. BJP ಅವ್ರದ್ದು ಕಾಮಾಲೆ ಕಣ್ಣಿದೆ, ಎಲ್ಲ ಅದೇ ರೀತಿ ಕಾಣುತ್ತೆ, ಅವ್ರಿಗೆ ತಳಮಳ ಶುರುವಾಗಿದೆ. ಅವರ NDRF ಹಣ ಬಳಕೆ ಮಾಡಿಲ್ಲ ಅಂದರೆ, ಈಗ SC/ST ಹಣ ಬಳಕೆ, NDRF ಹಣ ಬಳಕೆ ಮಾಡಬಾರ್ದು ಅಂತ ಏನು ಇಲ್ಲ, ಆದರೆ SC/ST ಹಣ ಬಳಕೆ ಮಾಡೋಕ್ಕೆ ಅಧಿಕಾರನೇ ಇಲ್ಲ, ಯಾವ ಸರ್ಕಾರಕ್ಕೂ ಅದಕ್ಕೆ ಇಲ್ಲ. ಅವರೇ ಆ್ಯಕ್ಟ್ ಮಾಡಿದ್ದು ಆ್ಯಕ್ಟು. ಹೆಂಗೆ ಬಳಕೆ ಮಾಡ್ಕೊತಾ ಇದ್ದೀರಾ? ಬಳಕೆ ಮಾಡ್ಕೊತಾ ಇದ್ದಾರಲ್ಲ, ಅದಕ್ಕೆ ಈ ಸರ್ಕಾರದ ಮೇಲೆ ಎಲ್ಲರಿಗೂ ಹಂಗಾರೆ ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ? ಹಣ ಬಿಡುಗಡೆ ಮಾಡಬೇಕಲ್ಲ. ನಮ್ಮ ಸರ್ಕಾರ ಇದ್ದಾಗ 1 ತಿಂಗಳಲ್ಲೆಲ್ಲ ಕೊಟ್ಬಿಟ್ರಿ. ಫ್ಲಡ್ ಬಂದ ಅವಾಗ 2 ತಿಂಗಳು 3 ತಿಂಗಳಾಯಿತು ಶುರುವಾಗಿ ಫ್ಲಡ್. ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗೋದಕ್ಕೆ BJP ತಳಮಳ. ಹೌದು, ಗ್ಯಾರಂಟಿ ಕಾಮಾಲೆ ಕಣ್ಣು ಅಂತ ಟೀಕೆ ಮಾಡಿ. ಕಾಮಾಲೆ ಕಣ್ಣು ಕಾಂಗ್ರೆಸ್ ಅವ್ರಿಗೆ. ಈಗ ರಾಯರೆಡ್ಡಿ ಏನು ಹೇಳಿದ್ರು, 2,000 ಬೇಕಾ, ರೋಡ್ ಬೇಕಾ, ಆಸ್ಪತ್ರೆ ಬೇಕಾ, ಸ್ಕೂಲ್ ಬೇಕಾ? ಸ್ಕೂಲು, ಆಸ್ಪತ್ರೆ, ರೋಡ್ ಏನು ಕೇಳಬೇಡ್ರಿ, ಬರೀ 2,000 ತಗೊಳ್ರಿ ಅಂದರು. ಕೆಲವರು ಅವ್ರ MLAಗಳು ಗ್ಯಾರಂಟಿಯಿಂದ ನಮ್ಮ ಜೀವನ ಎಲ್ಲ ಹಾಳಾಗೋತಾ ಐತೆ, ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಅವ್ರ ಪಾರ್ಟಿಯವರು. ಹಂಗಾರೆ ಕಾಂಗ್ರೆಸ್ ಪಾರ್ಟಿ MLAಗಳಿಗೆಲ್ಲ ಕಾಮಾಲೇನಾ? ನಾನು ಸಿದ್ದರಾಮಯ್ಯನ ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ MLAಗಳು ಯಾರ್ಯಾರು ಟೀಕೆ ಮಾಡಿದಾರಲ್ಲ ಅವ್ರಿಗೆಲ್ಲ ಕಾಮಾಲೆ ಆದರೆ ಅವ್ರಿಗೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸಿ.